ನಾನು 60,000 ಕೊಡ್ತಾ ಇದ್ದಾರೆ. ಬ್ಲಾಕ್ ಬ್ಯೂಟಿ ಬರೀ 1,35,000 ಕೊಡ್ತಾ ಇದ್ದಾರೆ. ಬರೀ 1.5 ಲಕ್ಷ ಕೊಡ್ತಾ ಇದ್ದಾರೆ. 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಮೇಡಮ್. ನಮ್ಮ ಹತ್ರ 2 ಹುಲಿ ಇದೆ. 1 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಮಾಡ್ಬಿಟ್ಕೊಳ್ಳೋಣ ಸರ್. ಬರೀ ವೈಟ್ ಬೋರ್ಡ್ ಮಾಡ್ತೀರಿ ಅಂತ ಎಲ್ಲೋ ಬೋರ್ಡ್. ಎಲೆಕ್ಟ್ರಿಕ್ ಗಾಡಿ ಬಹಳ ಜನ ಹುಡುಕ್ತಾ ಇರ್ತಾರೆ. ಯಾವ್ದೆಲ್ಲ ಮಾಡೆಲ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಮೇಡಮ್ 2007 ಇಂದ ಹಿಡ್ಕೊಂಡು 2020 ವರೆಗೂ ಇದೆ. ಲೇಡೀಸ್ಗೆ ಒಳ್ಳೆ ಗಾಡಿ, ಒಳ್ಳೆ ಗುಲಾಬ್ ಜಾಮೂನ್ ತರ ಇದೆ. ಆಟೋಮೆಟಿಕ್ ಅದು ಬೇರೆ. ಎಷ್ಟು ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ ಗಾಡಿ? 40,000 ಶುರು ಆಗುತ್ತೆ ರೇಟ್. ಡೀಸೆಲ್ ಬರೀ 85,000 ಕೊಡ್ತಾ ಇದ್ದಾರೆ. ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಎಲೆಕ್ಟ್ರಿಕ್ ಬೇಕಾ, ಎಲ್ಲ ಗ್ಯಾಸ್ ಬೇಕಾ, ಎಲ್ಲ ಸಿಗುತ್ತೆ. ಟಾಪ್ ಅಂಡ್ ಮಾಡಿ ಲೆಕ್ಸಸ್ 2,20,000 ಕೊಡ್ತಾ ಇದ್ದಾರೆ. ಡೀಸೆಲ್ i20 1,70,000 ಕೊಡ್ತಾ ಇದ್ದಾರೆ. ಬರೀ 85 ಕೊಡ್ತಾ ಇದ್ದಾರೆ. ಹೆಲೋ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಅನ್ಬಾಕ್ಸ್ ಆಫರ್ ಯೂಟ್ಯೂಬ್ ಚಾನಲ್. ಓಕೆ ಸರ್, ಯಾವ ಮಾಡೆಲ್ ಗಾಡಿಯಿಂದ ನೀವು ಫೈನಾನ್ಸ್ 2012 ಮಾಡೆಲ್ ಮೇಲೆಯಿಂದ ನಮಗೆ ಫೈನಾನ್ಸ್ ನಿಮ್ಗೆ ಸಿಗುತ್ತೆ. ಎಲ್ಲಾ ವೆಹಿಕಲ್ಸ್ ಇದೆ. 5 ಸೀಟರ್ ಬೇಕಾ, 7 ಸೀಟರ್ ಬೇಕಾ, ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಎಲೆಕ್ಟ್ರಿಕ್ ಬೇಕಾ, ಎಲ್ಲ ಗ್ಯಾಸ್ ಬೇಕಾ, ಎಲ್ಲ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ಒನ್ ಟೈಮ್ ಮೀಟ್ ಮಾಡಿದ್ರೆ ಎಲ್ಲಾ ಗಾಡಿ ನೋಡಿ, ವೆಹಿಕಲ್ ನೋಡಿ, ಚೆಕ್ ಮಾಡಿ, ಶೋರೂಮ್ ತೋರಿಸಿ, ಮೆಕ್ಯಾನಿಕ್ ತೋರಿಸಿ, ನಿಮ್ಗೆಲ್ಲ ಓಕೆ ಆದ್ಮೇಲೆ ನಿಮ್ಗೆ ಸಿವಿಲ್ ಚೆನ್ನಾಗಿದೆ, ನಾವೇ ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಬನ್ನಿ ಗಾಡಿಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಆಯ್ತಾಯ್ತು. ಓಕೆ ಸರ್, ಈ ಕಾರ್ ಬಗ್ಗೆ ಹೇಳಿ. ಇದು ನಿಶಾಂತ್ ಬೈಕ್ರ 2010 ಮಾಡಲು 48,000 ಹೊಡಿದೆ. ಗಾಡಿ ಬಂದಿದೆ ಇವಾಗಲೇ. ವಾಲ್ಕಿಸ್ ಮಾಡಬೇಕು, ಶೋರೂಮ್ ಟ್ರಾಕ್ ಇದೆ. 2,15,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ಗಾಡಿ. ಸರ್, ಈ ಗಾಡಿ ಬಗ್ಗೆ ಹೇಳಿ. 2014 ಮಾಡಲು Ertiga VXi ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 5.5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 8 ಸೀಟ್ ಹುಡ್ಕೋದು ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. ಬಂದ್ ನೋಡಿ, ಫೈನಾನ್ಸ್ ಕೂಡ ಮಾಡ್ಕೊಡವ. ಸರ್, ಮತ್ತೊಂದು ಗಾಡಿ ಬಗ್ಗೆ ಹೇಳಿ. ಇದು 2018 ಮಾಡಲು ಬ್ರೀಜಾ VDI ಆಪ್ಷನಲ್ AC ಪವರ್ ಸ್ಟೇರಿಂಗ್ ತಗೊಂಡು 2 ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 2 ಡೆಂಟು ಕ್ರಾಚಸ್ ಇಲ್ಲ. ಶೋರೂಮ್ ಟೆಸ್ಟ್ ಇದೆ. ಇದು 7,75,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ನೀಟ್ ಆಗಿದೆ, ಒರಿಜಿನಲ್ ಗಾಡಿ. ಸರ್, ಇದ್ಯಾವುದು ಪರ್ಪಲ್ ಬ್ಯೂಟಿಫುಲ್ ಆಗಿದೆ. 2013 ಮಾಡಲು ವರ್ನಾ ಫ್ಲೂಡಿಕ್. ಇದು ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೇರಿಂಗ್ ತಗೊಂಡು ಮ್ಯಾಗ್ವೇಲ್ ಏರ್ ಬ್ಯಾಗ್ ಇದೆ. ಗಾಡಿ ಇದು ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. 4,45,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಮಾಡ್ಕೊಳ್ಳೋಣ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಸರ್. ಸರ್, ಬೆಲೋನೋ ಇದು 2019 ಮಾಡಲು ಬೆಲೋನೋ. ಇದು ಡೆಲ್ಟಾ ವರ್ಷನ್ ಗಾಡಿ. ಇದು AC ಪವರ್ ಸ್ಟೇರಿಂಗ್ ತಗೊಂಡು ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ, ಪರ್ಸನಾಲಿಟಿ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು 5.5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ. ಪೆಟ್ರೋಲ್ ವರ್ಷನ್. ಇದು 2010 ಮಾಡಲು VDI ಶಿಫ್ಟ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ರನ್ನಿಂಗ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 2,85,000 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸರ್, ಇದು ಎಕ್ಸ್ಪ್ರೆಸ್ 2020 ಮಾಡಲು. ಇದು ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್ ತಗೊಂಡು ಏರ್ ಬ್ಯಾಗ್ ಎಲ್ಲ ಇದೆ. 3,25,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕೂ ಫೈನಾನ್ಸ್ ಕೂಡ ಆಗುತ್ತೆ. ಈ ಗಾಡಿ ಬಗ್ಗೆ ಹೇಳಿ. ಇದು ಲೇಟೆಸ್ಟ್ ವ್ಯಾಗನರ್ ನ್ಯೂ ಶೇಪ್ VXi ಆಪ್ಷನಲ್ AC ಪವರ್ ಸ್ಟೇರಿಂಗ್ ತಗೊಂಡು ಇದೆ. 48,000 ಹೊಡಿದೆ. ಶೋರೂಮ್ ಟ್ರಾಕ್, ಸಿಂಗಲ್ ಓನರ್. 4,75 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡವ. ಪೆಟ್ರೋಲ್ ಗಾಡಿ 2011 ಮಾಡಲು 51,000 ಹೊಡಿದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. 2,55,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 51,000 ಶೋರೂಮ್ ಟ್ರಾಕ್ ಇದೆ. ಅಂದ್ರೆ ಎಲ್ಲಾ ಶೋರೂಮ್ ಟ್ರಾಕ್ ಇರೋದಿಲ್ಲ, ಯಾವ್ದಿದೆ ನಾವು ಹೇಳ್ಬಿಡ್ತೀವಿ. ಇಲ್ಲಾಂದ್ರೆ ನೀವು ವೆಹಿಕಲ್ ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ಸಮಾಧಾನ ಆದ್ಮೇಲೆ ಕೂತ್ಕೊಂಡು ಮಾತಾಡಿ ತಗೊಂಡೋಗಿ. ಸರಿ, ಗಾಡಿ ಬಗ್ಗೆ ಹೇಳಿ. ಇದು ಸೆಲೆರಿಯೋ 2014 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಹುಡ್ಕೋರಿಗೆ ನಮ್ಮ ಹತ್ರ ಆಟೋಮೆಟಿಕ್ ತುಂಬಾ ವೆಹಿಕಲ್ಸ್ ಇದೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್. 3,45 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಆಟೋಮೆಟಿಕ್ ಹುಡ್ಕೋರಿಗೆ ಬಹಳ ಒಳ್ಳೆ ಗಾಡಿ. ಬಂದ್ ನೋಡಿ, ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಟಾಟಾ ಜಸ್ಟ್ 2015 ಮಾಡಲು ಡೀಸೆಲ್ ಟಾಪ್ ಅಂಡ್ ಮಾಡಲ್ ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗ್ ತಗೊಂಡು ಮ್ಯಾಗ್ವಿಲ್ ಏರ್ ಬ್ಯಾಗ್, ಒಳ್ಳೆ ಸೀಟ್ ಕವರ್, ರನ್ನಿಂಗ್ ಚೆನ್ನಾಗಿದೆ, ತುಂಬಾ ಬಾಡಿ ಲೈನ್ ಚೆನ್ನಾಗಿದೆ. 4,15,000 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ವೆಹಿಕಲ್ ಡೀಸೆಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. 2009 ಮಾಡಲು. ಇದು ಬಂದ್ಬಿಟ್ಟು ಕ್ರೂಸ್ ಡೀಸೆಲ್ ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್ ತಗೊಂಡು ಮ್ಯಾಗ್ವಿಲ್ ಎಲ್ಲ ಇದೆ. 3.5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗಿದೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ ಹುಡ್ಕೋರಿಗೆ ಇದು ಗಾಡಿ ತುಂಬಾ ಚೆನ್ನಾಗಿದೆ. ಕ್ರೂಸ್. ಸರ್, ಮತ್ತೊಂದು ಶಿಫ್ಟ್. ಇದು 2014 ಮಾಡಲು ಪೆಟ್ರೋಲ್ ಶಿಫ್ಟ್
ಇದು ಗಾಡಿ ತುಂಬಾ ಚೆನ್ನಾಗಿದೆ. 4,15,000 ಹೇಳುದು, ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಈ ಗಾಡಿ ಬಗ್ಗೆ ಹೇಳಿ. ಇದು ಟಾಟಾ ಟಿಯಾಗೋ 16 ಮಾಡಲು ಸಿಂಗಲ್ ಓನರ್ ಡೀಸೆಲ್. ಇದು ಬಂದ್ಬಿಟ್ಟು 16 ಮಾಡಲ್ ಡೀಸೆಲ್ ಗಾಡಿ. 4 ಲಕ್ಷ ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಂದ್ ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡವ. 2013 ಮಾಡಲು ಸಿಂಗಲ್ ಓನರ್ ಹೋಂಡಾ ಅಮೇಜ್ ಡೀಸೆಲ್ ಗಾಡಿ, ಸಿಂಗಲ್ ಓನರ್, ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲ್ಯಾಂಡ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ನೀಟ್ ಆಗಿದೆ. 3,75,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡವ. ಸರ್ ಈ ಗಾಡಿ ಬಗ್ಗೆ ವೆಂಟೋ 2011 ಮಾಡಲು, ಟಾಪ್ ಅಂಡ್ ಮಾಡಲು, AC ಪೋಸ್ಟರಿಂಗ್ ಪೌಂಡ್, ಮ್ಯಾಗ್ವೀಲ್ ಎಲ್ಲ ಇದೆ. 3,35,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಬಂದ್ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ತಗೊಂಡೋಗಿ. ಸರ್ 5 ಸೀಟರ್ ಗಾಡಿ ತೋರಿಸಿ ಆಯ್ತು, ಈಗ 7 ಸೀಟರ್ ಗಾಡಿ ಬಗ್ಗೆ 2013 ಮಾಡಲು, ಇದು ಡೀಸೆಲ್ ಗಾಡಿ, ಟಾಪ್ ಅಂಡ್ ಮಾಡಲು, AC ಪೋಸ್ಟರಿಂಗ್ ಪೌಂಡ್, ಮ್ಯಾಗ್ವೀಲ್ ಎಲ್ಲ ಇದೆ. ಇದು ಎಂಜಾಯ್ ಚವರ್ಲೈಟ್ ಎಂಜಾಯ್. ಇದು ಬಂದ್ಬಿಟ್ಟು ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 4 ಲಕ್ಷ ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 7 ಸೀಟರ್ ಡೀಸೆಲ್ ಹುಡ್ಕೋಗೆ ಫುಲ್ ಲೋಡೆಡ್ ಗಾಡಿ, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ರೂಫ್ AC ಎಲ್ಲ ಬರುತ್ತೆ. ಗಾಡಿ ಒಳ್ಳೆ ಗಾಡಿ, ಟಾಪ್ ಅಂಡ್ ಮಾಡಲು. ಬನ್ನಿ ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡವ. ಬರೀ 4 ಲಕ್ಷ ಕೊಡ್ತಾ 4 ಲಕ್ಷ 7 ಸೀಟರ್ ಡೀಸೆಲ್ ಟಾಪ್ ಅಂಡ್ ಮಾಡಲು. ಸೂಪರ್ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಎಲ್ಲರ ಫೇವರೇಟ್ ಗಾಡಿ ಅಂದ್ರೆ ಅದು ಪೋಲೋ. 2015 ಮಾಡಲು, ಟಾಪ್ ಅಂಡ್ ಮಾಡಲು, 15 ಮಾಡಲು, ಸಿಂಗಲ್ ಓನರು, 5,25,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಬಿಟ್ಟು ಕೊಡೋಣ. ಗಾಡಿ ತುಂಬಾ ಚೆನ್ನಾಗಿದೆ. ಇದು 2016 ಮಾಡಲು, ಆಟೋಮೆಟಿಕ್ ಕಿಡ್ RXT. ಇದು ಕೂಡ ಬಾಡಿ ಲೈನ್ ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 2,45,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಬಿಟ್ಟು ಕೊಡವ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಗಾಡಿನ ಜಸ್ಟ್ 2,45,000 45,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡೋಣ. ಇನೋವಾ 2011 ಮಾಡಲು, ಇನೋವಾ 8 ಸೀಟು ಡೀಸೆಲ್ ಗಾಡಿ, ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 4,25,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 8 ಸೀಟು ಹುಡ್ಕೋಗೆ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಬಂದು ವೆಹಿಕಲ್ ನೋಡಿ ಮಾತಾಡೋಣ. ಸ್ಯಾಂಟ್ರೋ ಗಾಡಿ ಬಗ್ಗೆ 2010 ಮಾಡಲು, ಸಿಂಗಲ್ ಓನರ್, ಶೋರೂಮ್ ಟ್ರ್ಯಾಕ್ ಇದೆ, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 2 ಲಕ್ಷ ಕೊಟ್ರೆ FC ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಇಲ್ಲ 1,85,000 ಕೊಡಿ, ನೀವೇ ಮಾಡ್ಕೊಳ್ಳಿ. ಡೀಸೆಲ್ ಪೆಟ್ರೋಲ್ ಅಂತ ಆಯ್ತು, ಈಗ ಎಲೆಕ್ಟ್ರಿಕ್ ಕಾರ್ ಹುಡ್ಕೋರ್ಗೆ ಇದು 14 ಮಾಡಲು, ಎಲೆಕ್ಟ್ರಿಕ್ ಗಾಡಿ ಬಹಳ ಜನ ಹುಡುಕ್ತಾ ಇರ್ತಾರೆ. ಏನ್ ಸರ್ ಬರೀ ಡೀಸೆಲ್ ಪೆಟ್ರೋಲ್ ಮಡಗಿರ್ತೀರಾ, ಎಲೆಕ್ಟ್ರಿಕ್ ವೆಹಿಕಲ್ ಯಾವ್ದಿರ ಅಂತ. ಇದು 14 ಮಾಡಲು, 1,50,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ ವೆಹಿಕಲ್ ನೋಡಿ ಮಾತಾಡವ. ಸರ್ ಬ್ಲೂಬೆರಿ ಯಾವ್ದಿದು? ಇದು ಬ್ಲೂಬೇರಿ 2014 ಮಾಡಲು, i20 ಆಸ್ಟ್ರಾ ಟಾಪ್ ಅಂಡ್ ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. 5 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ಟೇಸ್ಟ್ ನಲ್ಲಿ ಇದೆ. ಬನ್ನಿ ವೆಹಿಕಲ್ ನೋಡಿ ಮಾತಾಡವ. ಆಮೇಲೆ ಇದು ಬೇಡವಾ, ಇದು ತಗೊಳ್ಳಿ. ಇದು 14 ಮಾಡಲು, ಸಿಂಗಲ್ ಓನರ್. ಇದು ಎಕ್ಸೆಂಟ್, ಹೋಂಡಾ ಎಕ್ಸೆಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 3,85,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ಟೇಸ್ಟ್ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಲಾಲ್ ಮೇ ಲಾಲ್ ಬಾಪ್ ಕಾ ಮಾಲ್ ಖಾನೆ ವಾಲಾ ರಾಜಾ ಘರ್ ಬೇಚ್ ಕೋ ಆಜಾ ಬಂದ್ಬಿಡಿ. ಸರ್ ಈ ಗಾಡಿ ಬಗ್ಗೆ ಹೇಳಿ. ಇದು ಹೋಂಡಾ ಜಾಜ್ ಪೆಟ್ರೋಲ್ ಗಾಡಿ, AC ಪೋಸ್ಟರಿಂಗ್ ಪೌಂಡ್, ಏರ್ ಬ್ಯಾಗ್ ಇದೆ. ಇದ್ಬಿಟ್ಟು 2,35,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದರಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಇನ್ನೇನ ತುಂಬಾ ನೀಟ್ ಆಗಿದೆ. ಮತ್ತೊಂದು ರೆಡ್ ಪೋಲೋ, ಇದು ಒಳ್ಳೆ ರೆಡ್ ಕಲರ್ ನೋಡಿ ಹೆಂಗಿದೆ, ಒಳ್ಳೆ ಜಾಮೂನ್ ತರ ಇದೆ, ಗುಲಾಬ್ ಜಾಮೂನ್. ಸಿಂಗಲ್ ಓನರ್, ವೆಂಟೋ ಪೆಟ್ರೋಲ್, ಸಿಂಗಲ್ ಓನರ್, 2,85,000, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. i20 2014-15 61,000 ಓಡಿದೆ, ಸ್ಪೋರ್ಟ್ಸ್ ವರ್ಷನ್. ಗಾಡಿ ತುಂಬಾ ಚೆನ್ನಾಗಿದೆ. 5,35,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ನೀಟ್ ಆಗಿದೆ, ಓಡಿರೋದು. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ, ಸ್ಟೇರಿಂಗ್ ಕಂಟ್ರೋಲ್ ಇದೆ, AC ಪೋಸ್ಟರಿಂಗ್ ಪೌಂಡ್, ಏರ್ ಬ್ಯಾಗ್ ಎಲ್ಲ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 2012 ಮಾಡಲು, ಶಿಫ್ಟ್ ZXi ಟಾಪ್ ಅಂಡ್ ಮಾಡಲು. ಇದರಲ್ಲಿ ಕೂಡ AC ಪೋಸ್ಟರಿಂಗ್ ಪೌಂಡ್, ಮ್ಯಾಗ್ವಿಲ್. ಗಾಡಿ ತುಂಬಾ ಚೆನ್ನಾಗಿದೆ. 3,35,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಟಾಪ್ ಅಂಡ್ ಮಾಡಿ. ಗಾಡಿ ಒರಿಜಿನಾಲಿಟಿ ಇದೆ, ಸ್ವಲ್ಪ ರಬ್ಬಿಂಗ್ ಪಾಲಿಶ್ ಮಾಡಿ ಬಫಿಂಗ್ ಮಾಡಿಬಿಟ್ರೆ ಗಾಡಿ ಒರಿಜಿನಾಲಿಟಿ ಇದೆ, ಟಾಪ್ ಅಂಡ್ ಮಾಡಲಿದು. ಸರ್ ಎಷ್ಟೇ ಮಾಡೆಲ್ ಇಂದ ಲೋನ್ ಸರ್ವಿಸ್ ಮಾಡ್ಕೊಡ್ತೀರಾ? 12 ಮಾಡಲಿಂದ ಶುರು ಆಗುತ್ತೆ. ಸಿವಿಲ್ ಚೆನ್ನಾಗಿದೆ, ಎಲ್ಲಾ ಕಡೆ ಫೈನಾನ್ಸ್ ಮಾಡ್ಕೊಡ್ತೀವಿ ನಾವು. ಸೂಪರ್ ಸರ್. ಸರ್ ಬ್ಲಾಕ್ ಬ್ಯೂಟಿ ಬಗ್ಗೆ ಹೇಳಿ. ಬ್ಲಾಕ್ ಬೇರಿ 2009 ಮಾಡಲು, ಸ್ಯಾಂಟ್ರೋ GLS. ಇದು ಬಂದ್ಬಿಟ್ಟು GLS 1,45,000 ಕೊಟ್ರೆ FC ಇನ್ಶೂರೆನ್ಸ್ ನೀವೇ ಮಾಡ್ಕೊಳ್ಳಿ, 145 ಕೊಡಿ, ನೀವೇ ಮಾಡ್ಕೊಳ್ಳಿ.
ಇಲ್ಲ ಅದ್ರ ಅಮೌಂಟ್ ಕೊಟ್ರೆ ನಮ್ಮ ಏಜೆಂಟ್ ಇದಾರೆ ಮಾಡಿಸ್ಬಿಟ್ಟು ಕೊಡ್ತಾರೆ ನಿಮ್ಗೆ. ಫೈನಲ್ ಪ್ರೈಸ್ ಎಷ್ಟು ಹೇಳ್ತಿದ್ದೀರಾ ಸರ್? ಫೈನಲ್ 145, ನೋ FC ನೋ ಇನ್ಶೂರೆನ್ಸ್, ಅವರೇ ಮಾಡ್ಕೊಳ್ಳಿ. ಓಕೆ, ನೀವೇ ಮಾಡ್ಕೊಡ್ತೀರಾ ಅಂತ ಹೇಳಿದ್ರೆ ಅದ್ರದ್ದು ಏನ್ ಅಮೌಂಟ್ ಇದೆ ಕೊಟ್ರೆ ನಮ್ಮ ಏಜೆಂಟ್ ನಮ್ಗೇನ್ ಬೇಡ, ನಾವು ಏಜೆಂಟ್ ಕಾಂಟ್ಯಾಕ್ಟ್ ಮಾಡ್ತೀವಿ. ನಮ್ ಪ್ರಶಾಂತ್ ಏಜೆಂಟ್ ಅಂತ ಇದಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ತೀವಿ. ಅದೇನಿದೆ ಖರ್ಚು ಬಂದ್ಬಿಟ್ರೆ ಅವರೇ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಕಷ್ಟ ಆಗುತ್ತೆ ಮಾಡ್ಕೊಳಕ್ ಅಂತ ಹೇಳಿದ್ರೆ ಇವರೇ ಮಾಡಿಸ್ಕೊಡ್ತಾರೆ. ಅದು ಫೀಸ್ ಏನಿದೆ ಅದನ್ನ ಕೊಟ್ಟಾಯ್ತು, ನೋ ಕಮಿಷನ್ಸ್. ಹೌದೌದು. ಸರ್, ಈ ಗಾಡಿ ಬಗ್ಗೆ ಹೇಳಿ. 2018 ಮಾಡಲು ರೆನಾಲ್ಡ್ ಕಿಡ್ ಕ್ಲೇಂಬರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಏರ್ ಬ್ಯಾಗ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 18 ಮಾಡಲು 3 ಲಕ್ಷ ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ. ಸರ್, ಸ್ಕಾರ್ಪಿಯೋ ಬಗ್ಗೆ ಹೇಳಿ. ಮೇಡಮ್, ನಮ್ಮ ಹತ್ರ 2 ಹುಲಿ ಇದೆ. ಹುಲಿ ನೋಡಿ, ಇದೊಂದು ಹುಲಿ, ಅದೊಂದು ಹುಲಿ. ಇದು ಹುಲಿ 2016 ಮಾಡಲು, ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಬೋಂಡೋ, 2 ಏರ್ ಬ್ಯಾಗ್ ಇದೆ. 1 ಲಕ್ಷ ಹೇಳೋದು, ಹೆಚ್ಚು ಕಡಿಮೆ ಮಾಡ್ಬಿಟ್ಕೊಳ್ಳೋಣ, ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ. ಒಂದ್ ಟೈಮ್ ರಬ್ಬಿಂಗ್ ಪಾಲಿಶ್ ಮಾಡ್ಬಿಡ್ರಿ, ಗಾಡಿ ಒರಿಜಿನಲ್ ಗಾಡಿ ತುಂಬಾ ಚೆನ್ನಾಗಿದೆ. ಸರ್, ಇದನ್ನ ಹುಲಿ ಅಂತ ಹೇಳ್ರಿ, ಅದೇನ್ ಹೆಬ್ಬುಲಿನಾ? ಇದು ಹುಲಿ, ಒಂದೇ ತಾಯಿ ಮಕ್ಕಳು ಎಲ್ಲ. ಇದು ಹುಲಿನೇ. ಇದು 16 ಮಾಡಲು, ಸಿಂಗಲ್ ಓನರ್. ಇದು ಕೂಡ ಚೆನ್ನಾಗಿದೆ. ಇದು ಮರಿದ ಕಡೆ ನಡೆಸಿದ್ರು ಅಂತ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ತೀವಿ. ಇದು ಕೂಡ 6.5 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಬನ್ನಿ ನೋಡಿ, ವೆಹಿಕಲ್ ನೋಡಿ, ಫೈನಾನ್ಸ್ ಕೂಡ ಮಾಡ್ಕೊಡವ. ಸ್ಕಾರ್ಪಿಯೋ ನೋಡೋರೆಲ್ಲ ನೋಡಿ ಜಸ್ಟ್ 6,50,000 ಕೊಡ್ತಾ ಇದ್ರೆ, ಅದ್ರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ಸರ್, ಡೆಸ್ಟರ್ 2015 ಮಾಡಲು, ಇದು ಡೆಸ್ಟರ್ ಗಾಡಿ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಮ್ಯಾಗ್ ವೀಲ್ ಇದೆ. ಇದು ಬಂದ್ಬಿಟ್ಟು 385, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ, ಫೈನಾನ್ಸ್ ಕೂಡ ಆಗುತ್ತೆ. ಬನ್ನಿ ನೋಡಿ, ವೆಹಿಕಲ್ ನೋಡಿ, ಮಾತಾಡೋಣ. ಡೀಸೆಲ್ ಅಲ್ಲಿ ಗಾಡಿ ಹುಡುಕ್ತಾ ಇರೋರು, ಅದು ಡೆಸ್ಟರ್ ತಗೊಂಡ್ಬೇಕು ಅನ್ನೋರು ನೋಡಿ, ಇಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಈ ಗಾಡಿ ಬಗ್ಗೆ ಹೇಳಿ. ಇದು i10 ಗ್ರ್ಯಾಂಡ್ 14 ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಪುಷ್ ಬಟನ್ ಸ್ಟಾರ್ಟ್. ಗಾಡಿ ಒಳ್ಳೆ ಸೀಟ್ ಕವರ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದೆ. 3.5 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒರಿಜಿನಲ್, ಇದು ಬರೀ ಶೇಡ್ ಆಗಿರೋದು, ಒರಿಜಿನಲ್ ಪೈಂಟ್. ಪೈಂಟ್ ಯಾಕೆ ಮಾಡಲ್ಲ ಅಂದ್ರೆ, ಪೈಂಟ್ ಮಾಡಿದ್ರೆ ರೀಪೈಂಟ್ ಅಂತ ಹೇಳ್ತಾರೆ, ಒರಿಜಿನಲ್ ಪೈಂಟ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಬಂದ್ ನೋಡಿ, ಫೈನಾನ್ಸ್ ಕೂಡ ಮಾಡ್ಬಿಟ್ಟು ಕೊಡವ. ಇದು ಬಡೂರ್ ಬಾದಾಮಿ 2007 ಮಾಡಲು, ಸಿಂಗಲ್ ಓನರ್, ಡೀಸೆಲ್, 85, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡೋಣ. 85,000, ಮ್ಯಾಗ್ ವೀಲ್ ಇದೆ, AC ಪವರ್ ಸ್ಟೇರಿಂಗ್ ಇದೆ. ಸೆಕೆಂಡ್ ಹ್ಯಾಂಡ್ ಅಲ್ಲಿ 2 ವೀಲರ್ ನೋಡ್ತೀರಾ ಅಂದ್ರೆ ಕೂಡ ಇಷ್ಟು ಕಡಿಮೆ ಬೆಲೆಗೆ ಸಿಗಲ್ಲ. ಅದರಲ್ಲೂ 4 ವೀಲರ್ ಕೊಡ್ತಾ ಇದ್ದಾರೆ. ಫ್ಯಾಮಿಲಿ ಅವರೆಲ್ಲ ಆರಾಮ್ಸೆ 4 ಜನ ಹೋಗ್ಬೋದು. ಸರ್, ಈ ಗಾಡಿ ಬಗ್ಗೆ ಹೇಳಿ. ಇದು i20 ಡೀಸೆಲ್ 2009 ಮಾಡಲು, FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಆಸ್ಟಾ ಟಾಪ್ ಅಂಡ್ ಮಾಡಲು 275, FC ಇನ್ಶೂರೆನ್ಸ್ ಅವರೇ ಮಾಡ್ಕೊಳ್ಳಿ. ಇಲ್ಲ 95 ಕೊಡಿ, FC ಇನ್ಶೂರೆನ್ಸ್ ನಾವೇ ಮಾಡ್ಕೊಡ್ತೀವಿ. ಸರ್, ಈ ಗಾಡಿ ಬಗ್ಗೆ ಹೇಳಿ. ಇದು ಮಾರುತಿ ಎ ಸ್ಟಾರ್ 2010 ಮಾಡಲು, VXI. ಇದು ಕೂಡ AC ಪವರ್ ಸ್ಟೇರಿಂಗ್, 4 ಪೌಂಡ್, ಬ್ಯಾಡಿ ಲೈನ್ ಚೆನ್ನಾಗಿದೆ. ಗಾಡಿ ಇದೆಲ್ಲ ವಾಶ್ ಮಾಡಿ ಕ್ಲೀನ್ ಆಗಿ ಕೊಡ್ತೀವಿ. 1,85,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. i10 2011 ಮಾಡಲು, ಪೆಟ್ರೋಲ್ ಮ್ಯಾಗ್ನ, ಇದು ಕೂಡ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 2,05,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್, ಬಾಡಿ ಲೈನ್, ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ. ಸರ್, ಈ ಗಾಡಿ ಬಗ್ಗೆ ಹೇಳಿ. ಹೋಂಡಾ ಸಿಟಿ 2014 ಮಾಡಲು, ಡೀಸೆಲ್, AC ಪವರ್ ಸ್ಟೇರಿಂಗ್, ಬೋಂಡೋ, ಏರ್ ಬ್ಯಾಗ್ ಇದೆ. 465, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ವೆಹಿಕಲ್ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಡೀಸೆಲ್ ಗಾಡಿ. ಹೋಂಡಾ ಸಿಟಿ 2014 ಮಾಡಲು, ಡೀಸೆಲ್, AC ಪವರ್ ಸ್ಟೇರಿಂಗ್, ಬೋಂಡೋ, ಏರ್ ಬ್ಯಾಗ್ ಇದೆ. 465, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ವೆಹಿಕಲ್ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಡೀಸೆಲ್ ಗಾಡಿ. ಸರ್, ಈ ಗಾಡಿ ಬಗ್ಗೆ ಹೇಳಿ. ಇದು i10 2010 ಮಾಡಲು, ಪೆಟ್ರೋಲ್ ಗ್ಯಾಸ್ 2 ಇದೆ. ಇದು ಬಂದ್ಬಿಟ್ಟು 185, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡವ. ಆಮೇಲೆ ಇದು ನೋಡಿ 2013 ಮಾಡಲು, ಹೋಂಡಾ ಇಯಾನ್ 195, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಆಮೇಲೆ ಬಹಳ ಜನ ಹೇಳ್ತಾರೆ, ಸರ್ ಬರೀ ವೈಟ್ ಬೋರ್ಡ್ ಮಾಡ್ತೀರಿ ಅಂತ. ಎಲ್ಲೋ ಬೋರ್ಡ್ 1718 ಫೋರ್ಡ್ ಆಸ್ಪೆಲ್ ಡೀಸೆಲ್ ಗಾಡಿ, CC ಕಂಡೀಷನ್ ಕೊಡ್ತೀವಿ. ಡೀಸೆಲ್ ಗಾಡಿ, ಎಲ್ಲೋ ಬೋರ್ಡ್, 2.5 ಲಕ್ಷ ಹೇಳಿದ್ರು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್, CC ಕಂಡೀಷನ್ ಕೊಡ್ತೀವಿ. ಎಷ್ಟು ಪ್ರೈಸ್ ಇಂದ, ಎಷ್ಟು ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ ಗಾಡಿ? 40,000 ಶುರು ಆಗುತ್ತೆ ರೇಟ್. ಓಕೆ, ಆಮೇಲೆ ಯಾವ್ದೆಲ್ಲ ಮಾಡೆಲ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಮೇಡಮ್ 2007 ಇಂದ ಹಿಡ್ಕೊಂಡು 2020 ವರೆಗೂ ಇದೆ. ಸೂಪರ್. ಸರಿ, ಗಾಡಿ ಬಗ್ಗೆ ಇದು ನೋಡಿ 2012 ಮಾಡಲು, ಆಲ್ಟೋ 800 AC ಪವರ್ ಸ್ಟೇರಿಂಗ್, ಪೌಂಡ್ ಎಲ್ಲ ಇದೆ. 2,25,000 ಹಿಡಿದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. 2010 ಮಾಡಲು, VXI FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 1,85,000 ಕೊಟ್ರೆ ನೀವು, ನಿಮ್ಗೆ FC ಇನ್ಶೂರೆನ್ಸ್, ಪೆಟ್ರೋಲ್ ಗಾಡಿ, VXI ಎಲ್ಲ ನಿಮ್ಗೆ ಸಿಗುತ್ತೆ.
ಇದು ವ್ಯಾಗನಾರ್ 2013 ಮಾಡಲು VXI 2,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಸಿಗುತ್ತೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು. ಸರ್ ಡೌನ್ ಪೇಮೆಂಟ್ ಅಂತ ಬಂದ್ರೆ ಎಷ್ಟು ಕೊಡ್ಬೇಕು? ಡೌನ್ ಪೇಮೆಂಟ್ ನಿಮ್ ಸಿವಿಲ್ ಚೆನ್ನಾಗಿದೆ, ನಿಮ್ಗೆ 80% ವರೆಗೂ ಸಿಗುತ್ತೆ ಫೈನಾನ್ಸ್. Okay. ಒಂದು 20% ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಗಾಡಿ ಸಿಗುತ್ತೆ. ಓಕೆ ಸರ್. ಆಮೇಲೆ ಇದು 2008 ಮಾಡಲು ZXI ಶಿಫ್ಟ್ ಟಾಪ್ ಅಂಡ್ ಮಾಡಲು ಮ್ಯಾಗ್ ವೀಲ್, ಏರ್ ಬ್ಯಾಗ್ 2, AC ಪವರ್ ಸ್ಟೇರಿಂಗ್ ಬೋರ್ಡ್, ABS ಎಲ್ಲ ಬರುತ್ತೆ. FC ಫ್ರೆಶ್ ಆಗಿ ಮೊನ್ನೆ ಮಾಡಿಸಿದ್ದಾರೆ ಕಸ್ಟಮರ್. Okay. 2,65,000 ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಗಾಡಿ ಟಾಪ್ ಅಂಡ್ ಮಾಡಲ್ ZXI ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2,65 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂದ್ರೆ ಎಲ್ಲಾ ಶೋರೂಮ್ ಟ್ರ್ಯಾಕ್ ಸಿಗೋದಿಲ್ಲ, ಇರೋದು ನಾವ್ ಹೇಳ್ತೀವಿ. ಇಲ್ಲಿದ್ದು ನಾವೇ ಚೆಕ್, ನಮ್ಮ ಹುಡುಗರು ಕರ್ಕೊಂಡೋಗಿ ಶೋರೂಮ್ ನಲ್ಲಿ ಚೆಕ್ ಮಾಡಿ ಮೆಕ್ಯಾನಿಕ್ ತೋರಿಸಿ ನಿಮ್ ಸಮಾಧಾನ ಆದ್ರೆ ಮಾತಾಡ್ಬಿಟ್ಟು ತಗೊಂಡೋಗಿ ವೆಹಿಕಲ್. ಓಕೆ ಸರ್, ಈ ಗಾಡಿ ಬಗ್ಗೆ ಇದು 2011 ಮಾಡಲು ETS ಪೆಟ್ರೋಲ್. ಇದು ಬಂದ್ಬಿಟ್ಟು 2,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಈ ಗಾಡಿ ಬಗ್ಗೆ 2005 ಮಾಡಲು ಸಿಂಗಲ್ ಓನರ್ ಫ್ರೆಶ್ 1,50,000 ಕೊಟ್ರೆ ನೀವು ನಿಮ್ಗೆ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಸರ್ ಈ ಗಾಡಿ ಬಗ್ಗೆ ಇದು 2013 ಮಾಡಲು ಇದು ಬಂದ್ಬಿಟ್ಟು ಪಲ್ಸ್, ರೆನಾಲ್ಡ್ ಪಲ್ಸ್ ಡೀಸೆಲ್ ಗಾಡಿ ಸಿಂಗಲ್ ಓನರ್ 2,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. AC ಪವರ್ ಸ್ಟೇರಿಂಗ್ ಬೋರ್ಡ್, ಏರ್ ಬ್ಯಾಗ್ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ ಬನ್ನಿ, ಈ ರೇಟ್ ನಲ್ಲಿ ಡೀಸೆಲ್ ಗಾಡಿ ಯಾವ್ದು ಸಿಗಲ್ಲ, ಬನ್ನಿ ತಗೊಂಡೋಗಿ. ಇದು 2011-12 ಶಿಫ್ಟ್ VDI. ಇದು ಬಂದ್ಬಿಟ್ಟು 3,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಈ ಗಾಡಿ ಆಮೇಲೆ ಇದು ಎಲ್ಲ ಬೋರ್ಡ್ ನೋಡಿ 2013 ಮಾಡಲು 1 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ವಿತ್ ಫ್ಯಾನ್ಸಿ ನಂಬರ್ ಬೇರೆ ಇದೆಯಲ್ಲ ಸರ್, ಬಹಳ ಜನ ಹುಡುಕ್ತಾ ಇರ್ತಾರೆ. 1 ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡೋಣ, ಬಂದು ತಗೊಂಡೋಗಿ ಸರ್. ಎಷ್ಟು ಸರ್? 1 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬರೀ 1 ಲಕ್ಷ ಎಲ್ಲ ಬೋರ್ಡ್ 2013 ಮಾಡಿ ಬನ್ನಿ, ವೆಹಿಕಲ್ ನೋಡಿ ತಗೊಂಡೋಗಿ. ನೋಡಿ ಕ್ಯಾಬ್ ಈ ತರ ಎಲ್ಲ ಮಾಡ್ಕೊಳ್ಳೋರು ಒಂದೊಳ್ಳೆ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಬರೀ 1 ಲಕ್ಷಕ್ಕೆಲ್ಲ ಗಾಡಿ ಕೊಡ್ತಾ ಇದಾರೆ. ಅದು ಎಲ್ಲೋ ಬೋರ್ಡ್ ಹುಡುಕ್ತಾ ಇರೋರಿಗೆ ಒಳ್ಳೆ ಬಂಪರ್ ಆಫರ್ ಅಲ್ಲಿ ಕೊಡ್ತಾ ಇದಾರೆ ನೆಕ್ಸೋ ಕಾರ್ನವರು. ಸರ್ ಇನ್ನೊಂದು ಬ್ಲಾಕ್ ಬ್ಯೂಟಿ ಬಗ್ಗೆ ಹೇಳಿ. ಇದು ನೋಡಿ ಸರ್ 2000 ಐಕಾನ್ 2008 ಮಾಡಲು ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. 1,45,000 ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಬನ್ನಿ ವೆಹಿಕಲ್ ನೋಡಿ ತಗೊಂಡೋಗಿ. ಅದು ಬ್ರೌನ್ ಕಲರ್, ಇದು ಬಂದ್ಬಿಟ್ಟು ಕಾಫಿ ಕಲರ್, ಚಾಕ್ಲೇಟ್ ಕಲರ್. ಇದು ಬಂದ್ಬಿಟ್ಟು 2013 ಮಾಡಲು ರೆನಾಲ್ಡ್ ಡಸ್ಟರ್ ಡೀಸೆಲ್ ಗಾಡಿ 13 ಮಾಡಲು 1 ಲಕ್ಷ ಚೇಂಜ್ ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ. ಇದು ಬಂದ್ಬಿಟ್ಟು 3,45 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಇದು 2012 ಮಾಡಲು ವ್ಯಾಗನಾರ್ VXI 2,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಇದು ನೋಡಿ, ಇದು ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ. ಇದು ಮಹೇಂದ್ರ ಕಾಂಟೋ 2012 ಮಾಡಲು 7 ಸೀಟ್ ಡೀಸೆಲ್ ಗಾಡಿ. ಸ್ಕಾರ್ಪಿಯೋ ಹುಡ್ಕೋರಿಗೆ ಒಳ್ಳೆ ಗಾಡಿ, 7 ಸೀಟ್ 2,75,000 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ, ಗಾಡಿ ಒರಿಜಿನಲ್ ಪೇಂಟ್ ನಲ್ಲಿ ಇದೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 2,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 7 ಸೀಟ್ ಡೀಸೆಲ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸರ್ ಇದ್ರ ಬಗ್ಗೆ ಹೇಳಿ. 2018-19 ಸೆಲೆರಿಯೋ VXI. ಇದು ಬಂದ್ಬಿಟ್ಟು 4 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ರನ್ನಿಂಗ್ ಚೆನ್ನಾಗಿದೆ. VXI ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ಬನ್ನಿ, ವೆಹಿಕಲ್ ನೋಡಿ ಮಾತಾಡೋಣ. ಸರ್ ಕ್ಯೂಟ್ ಆಗಿರೋ ಎಲ್ಲರ ಫೇವರೇಟ್, ನಮ್ಮಂತ ಹುಡುಗರಿಗಂತೂ ತುಂಬಾ ಫೇವರೇಟ್ ಆಗಿರೋ ಗಾಡಿ ನ್ಯಾನೋ. ಲೇಡೀಸ್ಗೆ ಒಳ್ಳೆ ಗಾಡಿ, ಒಳ್ಳೆ ಗುಲಾಬ್ ಜಾಮೂನ್ ತರ ಇದೆ. ಆಟೋಮೆಟಿಕ್, ಅದು ಬೇರೆ ಹೋಂಡಾ ಆಕ್ಟಿವ್ ಓಡ್ಸಂಗೆ ನಿಮ್ಗೆ ಇದು ಬಹಳ ಈಸಿ. 2015 ಮಾಡಲು ಬರೀ 50,000 ಚೇಂಜ್ ಓಡಿದೆ. 2,10,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಇದೆ ಅಲ್ಲ, ಇನ್ನ 2 ಗಾಡಿ ಇದೆ ನಮ್ಮ ಹತ್ರ. ನಾನು ಬರೀ 65,000 ಕೊಡ್ಬಿಡ್ತೀನಿ. ಇನ್ನೊಂದು ಅಲ್ಲಿದೆ, ಲಾಸ್ಟ್ ಟೈಮ್ ತೋರಿಸ್ತೀನಿ, ಇವಾಗಲೂ ತೋರಿಸ್ತೀನಿ. ಶಿಫ್ಟ್ ಡಿಸೈರ್ VDI 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಇದು ನೋಡಿ 2014-15 ಡೀಸೆಲ್ ಶಿಫ್ಟ್ VDI. ಇದು ಬಂದ್ಬಿಟ್ಟು 4,65 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2016 ಮಾಡಲು ಸಿಂಗಲ್ ಓನರ್ ಸಿಯಾಸ್ ಡೀಸೆಲ್, AC ಪವರ್ ಸ್ಟೇರಿಂಗ್ ಬೋರ್ಡ್, ಏರ್ ಬ್ಯಾಗ್ ಇದೆ. 5,500 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ನೋಡಿ ಒಂಥರ ಕ್ಯಾಡ್ಬರಿ ಚಾಕ್ಲೇಟ್ ತರ ಕಡಿಮೆ ರೇಟ್ ನಲ್ಲಿ ಇದೆ. ಸಣ್ಣ ಪುಟ್ಟ ಡೆಂಟ್ ಇದೆ. 1,65,000 ಶಿಫ್ಟ್ 910 ಫ್ರೆಶ್ FC ಆಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡ್ಬಿಡೋಣ. ಓಕೆ ಸರ್, ನೀವು ಆವಾಗಿಂದ ಕೇಳ್ತಾ ಇದ್ರಲ್ಲ, ಇದೆ ಬರೀ 65 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡೋಣ. 65,000 2012 ಮಾಡಲು ಸಿಂಗಲ್ ಓನರ್. ನಾನು ಸಣ್ಣ ಪುಟ್ಟ ಇಲ್ಲಿ ಡೆಂಟ್ ಇದೆ, ರೆಡಿ ಮಾಡ್ಕೋಬೇಕು. ಸಿಂಗಲ್ ಓನರ್ 12 ಮಾಡಲು ಬರೀ 65,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ತಗೊಂಡೋಗಿ. ಅದು ಬೇಡ, ನಾನು ಇದು ತಗೊಳ್ಳಿ. 2013 ಮಾಡಲು ಸಿಂಗಲ್ ಓನರ್ AC ಪವರ್ ಸ್ಟೇರಿಂಗ್ 1,35
ಆ 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಜಸ್ಟ್ 16 ಮಾಡಲು ಇದು ಕೂಡ ನಿಮ್ಗೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಡೀಸೆಲ್ ಗಾಡಿ ಎಲ್ಲೋ ಬೋರ್ಡ್ ಸರ್ ಇದು ಎಲ್ಲೋ ಬೋರ್ಡು 16 ಮಾಡಲು ಡೀಸೆಲ್ ಗಾಡಿ 225 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ನೋಡಿ i20 2010-11 ಮಾಡಲು ಡೀಸೆಲ್ ಗಾಡಿ, ಒಂದು ಆಯಿಲ್ ಸರ್ವಿಸಿಂಗ್ ಸಣ್ಣ ಪುಟ್ಟ ಕೆಲಸ ಮಾಡಬೇಕು, 1,75,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡೋಣ. ಈ ಗಾಡಿ ಇದು 2008 ಮಾಡಲು XS4 ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗ್ ಪೌಂಡು ಮ್ಯಾಗ್ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ, 2,25,000 ಕೊಟ್ರೆ ನೀವು ನಿಮ್ಗೆ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಪೆಟ್ರೋಲ್ ಗಾಡಿ ಫುಲ್ ಲೋಡೆಡ್ ಟಾಪ್ ಅಂಡ್ ಮಾಡಲು. ಸರ್ ಆಲ್ಮೋಸ್ಟ್ ಜನರು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ನಿಮ್ಮ ಒಂದು ಲೊಕೇಶನ್ ಎಲ್ಲಿದೆ ಅಂತ. ಏನಿಲ್ಲ ಮೇಡಮ್, ಇವಾಗ ನೀವು ನಾಗರ್ಬಾವಿ ಸರ್ಕಲ್ ಇದೆಯಲ್ಲ, ಓಕೆ ನಾಗರ್ಬಾವಿ ಸರ್ಕಲ್ ಸರ್ವಿಸ್ ರೋಡ್ ಇಂದ ಅಲ್ಲಿ SLV ಗ್ರಾಂಡ್ ಟೌನ್ ಬಂದ್ರೆ ಈ ಸರ್ವಿಸ್ ರೋಡ್ ಚೂನ್ ಮುಂದೆ ಒಂದು ನಂಬೂರ್ ತಿಂಡಿ ಹೋಟ್ಲು, ಅಷ್ಟು ದೂರ ಆಗ್ಬಿಡಿ, ಅಲ್ಲಿ ಮೋದಿ ಪಕ್ಕದಲ್ಲಿ ರೋಡ್ ಬರುತ್ತೆ, ಹಿಂಗ್ ಬಂದ್ಬಿಟ್ರೆ ನೋಡಿ ಇದೆ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರ್ಬಾವಿ. ಸೊ ವಿಜಯನಗರ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಇದೆ, ಸೊ ಅಲ್ಲೇ ಡೌನ್ ಅದೇ ಡೌನ್ ಅಲ್ಲಿ ಬಂದ್ರೆ ಎಲ್ಲಾ ಕಾರ್ಗಳು ಅವೈಲೇಬಲ್ ಇರುತ್ತೆ. ನೋಡಿ ಹಿಂಗೆ ಬಂದ್ರೆ ಎಲ್ಲಾ ಗಾಡಿ ಸಿಗುತ್ತೆ ನಮ್ಗೆ. ಆಗಲ್ಲ ಸರ್, ನೋಡಿ ತಿಳ್ಕೊಳ್ಳಿ, ಓಕೆ ನೋಡಿ ತಿಳ್ಕೊಂಡ್ರಾ? ಸೊ ನೆಕ್ಸೋ ಕಾರ್ದು ಇನ್ನೊಂದು ಯೂನಿಟ್ ಇದೆ. ಸೊ ಅಲ್ಲಿ ನೋಡಿ ಮೇಡಮ್, ಇದು ಫಸ್ಟ್ ಯೂನಿಟ್. ನೀವು ಇನ್ನೊಂದು ಯೂನಿಟ್ ಹೋಗ್ಬೇಕಂದ್ರೆ ಹಿಂಗೆ ಬಂದ್ರೆ ಇದು ರೈಟ್ ತಗೋಬೇಕು. ಓಕೆ ಫಸ್ಟ್ ರೈಟ್ ತಗೊಂಡ್ಬೇಕು. ಫಸ್ಟ್ ರೈಟ್ ತಗೊಂಡ್ರೆ ನಿಮ್ಗೆ ರೈಟ್ ತಗೊಂಡ್ರೆ ಇದು ನಿಮ್ಗೆ ನೋಡಿ, ಇದೆ ನೋಡಿ ನರ್ಸಿಂಗ್ ಕಾಲೇಜ್ ನಾಗರ್ಬಾವಿ. ನಿಮ್ಗೆ ಅಡ್ರೆಸ್ ಹುಡುಕಿಲ್ಲ, ಈ ಅಡ್ರೆಸ್ ನೋಡಿ, ಇದೇ ಕಾಂಪೌಂಡ್ ಅಲ್ಲಿ ನಮ್ಮ ಗಾಡಿ ಸಿಗುತ್ತೆ ನೋಡಿ, ಇದೆ ನೋಡಿ, ಇದೆ ಇದೆ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರ್ಬಾವಿ. ಆಮೇಲೆ ನೋಡಿ ಹಿಂಗೆ ಸೀದಾ ಹೋದ್ರೆ ಅಲ್ಲೇ ನಿಮ್ಗೆ ಇನ್ನೊಂದು ಅಲ್ಲಿ ಗ್ರೌಂಡ್ ಅಲ್ಲಿ ತುಂಬಾ ಗಾಡಿಗಳಿರುತ್ತೆ, ಅಲ್ಲಿ ನೋಡಿ ಯಾವ್ದು ಸೆಲೆಕ್ಷನ್ ಮಾಡಿ ನೋಡಿ, ನಿಮ್ಮ ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ಯಾವ್ದು ಇಷ್ಟ ಆಗುತ್ತೆ ಮಾತಾಡ್ಬೋದು. ನೋಡಿ ಹಿಂಗೆ ಹೋಗ್ಬೇಕು. ಹಿಂಗೆ ಹೋದ್ರೆ ಅಲ್ಲೊಂದು ಹಾಸ್ಪಿಟಲ್ ಸಿಗುತ್ತೆ, ಹಾಸ್ಪಿಟಲ್ ರೈಟ್. ಇದು ನೋಡಿ, ಇದು ಹಾಸ್ಪಿಟಲ್, ಇದು ಈ ಹಾಸ್ಪಿಟಲ್ ಇಂದ ನೋಡಿ, ಇದೆ ಹಾಸ್ಪಿಟಲ್, ಹಾಸ್ಪಿಟಲ್ ಇದು ರೈಟ್ ನೋಡಿ, ಹಿಂಗೆ ಇದೆ, ಹಿಂಗೆ ರೈಟ್ ಹೋಗ್ಬೇಕು ನೋಡಿ. ನಂದಿ ಪ್ರೆಸಿಡೆನ್ಸಿ ಅಂತ ಇದೆ, ಅದು ಕರ್ಕೊಂಡು ಬನ್ನಿ. ಸೀದಾ ಹೋದ್ರೆ ಅಲ್ಲೂ ನಿಮ್ಗೆ ಒಂದು ಆಲ್ಬುಟ್ ಸಿಗುತ್ತೆ, ಅದು ಆಪೋಸಿಟ್ ನಲ್ಲಿ ನಮ್ದು ಆಫೀಸ್, ನಮ್ದು ಇದು ಯೂನಿಟ್. ಹೌದೌದು ನೋಡಿ, ನೋಡಿ ಇದು ದೊಡ್ಡ ಬಿಲ್ಡಿಂಗ್ ಪಕ್ಕದಲ್ಲೇ ಇದೆ, ಇದೆ ನೋಡಿ, ಇದೆ ನಮ್ ಗ್ರೌಂಡ್. ಆಮೇಲೆ ನೋಡಿ, ಇದೆ ಆಲ್ಬುಟ್ ಇದೆ, ನಂದಿನಿ ಬೂತ್. ಸೊ ನಂದಿನಿ ಮಿಲ್ಕ್ ಪಾರ್ಲರ್ ಅದು ಆಪೋಸಿಟ್ ಅಲ್ಲಿ ಗಾಡಿಗಳನ್ನ ಇಟ್ಟಿದ್ದಾರೆ ನೋಡಿ, ಇಲ್ಲಿ ಕೂಡ ಕೆಲವು ಆಪ್ಷನ್ಸ್ ಇದೆ, ತಗೊಂಡು. ಹೌದೌದು. ಮಾನ್ಸಾ ಪೆಟ್ರೋಲ್ 2010 ಮಾಡಲು 1,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಪೆಟ್ರೋಲ್ ಗಾಡಿ. ಇದು ಕೂಡ AC ಪವರ್ ಸ್ಟೇರಿಂಗ್ ಪೌಂಡ್ ಇದೆ, ಒಳ್ಳೆ ಸೆಡಾನ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೋರ್ಡ್ ಫೀಗೋ 2010 ಮಾಡಲು ಡೀಸೆಲ್ ಗಾಡಿ, 1,65 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೈಂಟ್ ನಲ್ಲಿ ಇದೆ ಗಾಡಿ. 2009 ಮಾಡಲು AC ಪವರ್ ಸ್ಟೇರಿಂಗ್ ಪೌಂಡ್ ಏರ್ ಬ್ಯಾಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು 2,25,000 ಹೇಳೋದು, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. ತುಂಬಾ ಚೆನ್ನಾಗಿದೆ, AC ಪವರ್ ಸ್ಟೇರಿಂಗ್ ಪೌಂಡ್ ಏರ್ ಬ್ಯಾಗ್ ಎಲ್ಲ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಆಲ್ಟೋ ನೋಡಿ, ಇದು FC ಎಲ್ಲ ರನ್ನಿಂಗ್ ಇದೆ, 85 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡ್ಬೇಡ, 85 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ. ಸರ್ ಒಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಬೆಲೆಯಲ್ಲಿ ನೀವು ಕಾರ್ನೇ ಕೊಡ್ತಾ ಇದ್ದೀರಾ? ಏನ್ ಗೊತ್ತಾ, ಎಲ್ಲಾರು ಗಾಡಿ ಮಡಗಬೇಕು. ಇದು ನೋಡಿ 2006-7 ಮಾಡಲು ಸ್ಯಾಂಟೋ, ಒರಿಜಿನಲ್ ಪೈಂಟ್ ಇದೆ, ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ, ಒರಿಜಿನಲ್ ಪೈಂಟ್ ಅಲ್ಲಿ ಏನ್ ಪೈಂಟ್ ಏನ್ ಮಾಡಿಲ್ಲ, ಮ್ಯಾಗ್ ವೀಲ್ ಇದೆ, AC ಪವರ್ ಸ್ಟೇರಿಂಗ್ ಪೌಂಡ್ ಇದೆ, FC ರನ್ನಿಂಗ್ ಇದೆ, 1,45,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡವ. ಸರ್ ಈಗ ಬಿಸ್ನೆಸ್ ಅಥವಾ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಟ್ಯೂಷನ್ಗೆ, ವ್ಯಾನ್ ಸ್ಟಾಪ್ ಆಗಿ ಫುಲ್ ಡಿಮ್ಯಾಂಡ್ ಇದೆ. ಈ ವ್ಯಾನ್ ಇದೆಲ್ಲ ಎಲ್ಲಾರಿಗೂ ಯೂಸ್ ಆಗುತ್ತೆ, ನಿಮ್ಗೆ ಸ್ಕೂಲ್ ಟ್ರಿಪ್ಗೆ, ನಿಮ್ಗೆ ವ್ಯಾಪಾರ ಮಾಡಕ್ಕೆ, ದೊಡ್ಡ ಫ್ಯಾಮಿಲಿಗೆಲ್ಲ. ಇದು FC ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ, 1,55,000 ಕೊಟ್ರೆ ನಾವೇ ಮಾಡ್ಕೊಡ್ತೀವಿ. ಇಲ್ಲ ಅವರೇ ಮಾಡ್ಕೊಂಡಂಗಿದೆ 1,25,000 ಕೊಟ್ರೆ ಅವರೇ ಮಾಡ್ಕೊಳ್ಳಿ FC ಇನ್ಶೂರೆನ್ಸ್. 1,25,000 ವ್ಯಾನ್. ಆಮೇಲೆ ಪೆಟ್ರೋಲ್ ಇದೆ, ಗ್ಯಾಸ್ ಇದೆ, ಗ್ಯಾಸ್ ಸಿಲಿಂಡರ್ ಇದೆ, ಪೆಟ್ರೋಲ್ ಕೂಡ ಇದೆ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ಯೂಸ್ ಮಾಡ್ಬೋದು. ಬಿಸ್ನೆಸ್ ಮಾಡೋರ್ಗೆ ಒಂದು ಒಳ್ಳೆ ಸ್ಟಾರ್ಟ್ಅಪ್ ಮಾಡ್ಕೊಬಹುದು, ಇದ್ರಲ್ಲಿ ಅಡಿಗೆ ಮಾಡ್ಕೊಂಡು ಒಳ್ಳೆ ಒಂದು ಸ್ಮಾಲ್ ಹೋಟೆಲ್ ಮಾಡ್ಕೊಬಹುದು. ಇಲ್ಲ ನಾವು ಮಕ್ಳನ್ನ ಸ್ಕೂಲ್ ಕರ್ಕೊಂಡು ಹೋಗೋ ತರ ವ್ಯಾನ್ ತರ ಮಾಡ್ಕೊಳ್ತೀವಿ ಅಂದ್ರೆ ಅದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಈ ಗಾಡಿ ಬಗ್ಗೆ 2017-18 ಮಾಡಲು ಪೆಟ್ರೋಲ್ ಗಾಡಿ, ಇದು ಕೂಡ AC ಪೋಸ್ಟಿಂಗ್ ಪೌಂಡ್ ಎಲ್ಲ ಇದೆ, 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಒಳ್ಳೆ
ಸಿಬಿಲ್ ಸ್ಕೋರ್ ಇತ್ತು ಅಂದ್ರೆ 80% ಫಿನಾನ್ಸ್ ನೇ ಮಾಡ್ಕೊಡ್ತಾರೆ. ಜಸ್ಟ್ 20% ಡೌನ್ ಪೇಮೆಂಟ್ ಕೊಟ್ರೆ ಸಾಕು. ಸೊ ಎಲ್ಲಾ ರೀತಿಯ ಮಾಡೆಲ್ಸ್ ಇದೆ. ನೀವೇನಾದ್ರು ಪೆಟ್ರೋಲ್ ಹುಡುಕ್ತಾ ಇದ್ದೀರಾ ಅಥವಾ ಡೀಸೆಲ್ ಗಾಡಿ ಹುಡುಕ್ತಾ ಇದ್ದೀರಾ ಅಥವಾ ಎಲೆಕ್ಟ್ರಿಕ್ ಗಾಡಿ ಹುಡುಕ್ತಾ ಇದ್ದೀರಾ, ಎಲ್ಲಾ ರೀತಿಯ ಕಾರ್ ಇದೆ. ಸೊ ನೋಡಿದ್ರಲ್ಲ, ನಿಮ್ಗೆ ಕಾರ್ಗಳ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದ್ರು ಕಾರ್ ಬೇಕಿದ್ರೆ, ನಿಮ್ಗೆ ಯಾವ ಮಾಡೆಲ್ ಇಷ್ಟ ಆಯ್ತು ಅಂತ ಹಾಗೆ ಕಮೆಂಟ್ ಮಾಡಿ. ಸೊ ಏನಾದ್ರು ತಗೊಂಡ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಸ್ಕ್ರೀನ್ ಶಾಟ್ ಕಳಿಸಿ, ಯಾವ ಕಾರ್ ಬೇಕು ಅಂತ ಅವ್ರು ಫುಲ್ ಡೀಟೇಲ್ ಕಳಿಸ್ತಾರೆ. ನೀವು ಇನ್ನೂ ಏನಾದ್ರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ, ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಅನ್ಬಾಕ್ಸ್ ಆಫರ್ ನಮ್ಮ ಚಾನಲ್ ಆಗಿರುತ್ತೆ. ಹಾಗೆ ಇದೇ ರೀತಿಯ ಕಂಟೆಂಟ್ ಗಳನ್ನ ಕೊಡ್ತಾ ಇರ್ತೀವಿ. ಸೊ ನಮಸ್ಕಾರ.